ನಸರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಈ ಹೆದರದಿರೋ ನನ್ನ ಮನವಿ ಸೇವೆಗಳ ಮೂಲಕವಾಗಿ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೇಗಿದ್ದೀರಿ ಪ್ರೀತಿಗಳ ದೇವಚಂದ್ರೆ? ನೀವೆಲ್ಲರೂ ಸದಾ ಸುರಕ್ಷಿತವಾಗಿದ್ದೀರಿ ಎಂಬುದಾಗಿ ನಾನಾದರೂ ನಂಬುವಂತನಾಗಿದ್ದೇನೆ. ನಮಗೆ ರಕ್ಷಣೆ, ನಮಗೆ ಸುರಕ್ಷತೆ, ನಮಗೆ ವಿಶೇಷವಾದಂಥ ಕಾಳಜಿ ತೋರಿಸುವಂಥ ದೈವ ನಮಗಿರುವಾಗ ನಾವು ಯಾವಾಗಲೂ ಸುರಕ್ಷಿತವಾಗಿ ಇರುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಈ ವಾರ ನಡೆಯುವಂಥ ಆರಾಧನೆಗಳಿಗಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 9 ಗಂಟೆ ತನಕ ನಡೆಯುವಂಥ ಪವಿತ್ರವಾದಂಥ ಆರಾಧನೆಯಲ್ಲಿ ಕುಟುಂಬವಾಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ದೇವರ ಶುಭವಾರ್ತೆಯನ್ನು ತಿಳಿಸಿ ಕರ್ಕೊಂಡು ಬನ್ನಿರಿ. ಸರಿಯಾಗಿ 7 ಗಂಟೆಯಿಂದ ಪ್ರಾರಂಭವಾಗಿ 9 ಗಂಟೆಗೆ ಶಾರ್ಪಾಗಿ ಮುಗಿಸುತ್ತೇವೆ. ಈ ವಿಶೇಷವಾದಂಥ ಆರಾಧನೆಯಲ್ಲಿ ಅನೇಕ ಅದ್ಭುತಗಳಿಗಾಗಿ, ಬಿಡುಗಡೆಗಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಬನ್ನಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ. ತುಮಕೂರು ಪಟ್ಟಣದಲ್ಲಿ 9:30ಯಿಂದ 12:30 ತನಕ ನಡೆಯುವಂಥ ಪವಿತ್ರವಾದಂಥ ಆರಾಧನೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿರುವಂಥ ತುಮಕೂರು ಪಟ್ಟಣ ಮತ್ತು ನಗರಗಳಲ್ಲಿರುವಂಥ ಎಲ್ಲ ಮಕ್ಕಳನ್ನು ಹೃದಯಪೂರ್ವಕವಾಗಿ ನಾವು ಆಹ್ವಾನಿಸುತ್ತೇವೆ. ನಿಮಗೆ ಬಿಡುಗಡೆ, ಸ್ವಸ್ಥತೆ, ಅದ್ಭುತ ಅತಿಶಯಗಳು ನಿಮ್ಮ ಕುಟುಂಬಗಳಲ್ಲಿ ಒಂದು ದೊಡ್ಡದಾದಂಥ ಆತ್ಮಿಕ ಸ್ವಸ್ಥತೆ, ರಕ್ಷಣೆ ಉಂಟಾಗಬೇಕಂದ್ರೆ ಈ ಭಾನುವಾರದ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಮೌನಿಕಾ ಸಿಸ್ಟರ್ ದೇವರ ವಾಕ್ಯವನ್ನು ಹೊತ್ತು ತರಲಿಕ್ಕಿದ್ದಾರೆ. ಪ್ರತಿ ಸಂಡೇ ತುಮಕೂರು ಪಟ್ಟಣದ ತಿಮ್ಮಲಾಪುರ ದಿನ್ನೆಯಲ್ಲಿರುವಂಥ ಹಿರಿಯ ಸಭೆಯಲ್ಲಿ ಸರಿಯಾಗಿ 9:00 ಆರಾಧನೆ ನಡೀತದೆ. ಆಗಸ್ಟ್ 15, 16, 17ನೇ ತಾರೀಕು ನಡೆಯುವಂಥ ಕೂಟಕ್ಕಾಗಿ ಇವತ್ತು ದೇವರ ಸನ್ನಿಧಾನದಲ್ಲಿ ನಾನು ಬರ್ತಾ ಇದ್ದೇನೆ. ಅನೇಕ ಸೇವಕರುಗಳು ಅನೇಕ ಪ್ರಾಂತ್ಯಗಳಲ್ಲಿ ಅನೇಕ ಸಭೆಗಳಾಗಿ ಈ ಕೂಟದ ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಕೂಟದಲ್ಲಿ ದೇವರ ಪರಲೋಕದ ಮಹಿಮೆ ಇಳಿದು ಬರಬೇಕೆಂಬುದಾಗಿ ನೀವು ಸದಾ ಪ್ರಾರ್ಥನೆ ಮಾಡಿರಿ. ಪ್ರತ್ಯೇಕವಾಗಿ ನಿಮ್ಮ ಹೃದಯಗಳಲ್ಲಿ ದೇವರು ಮಾತನಾಡುವುದಾದರೆ, ದೇವರ ಸನ್ನಿಧಾನದಲ್ಲಿ ದೇವರು ನಿಮ್ಮನ್ನು ಬಲಪಡಿಸುವುದಾದರೆ ನಿಮ್ಮ ಕೈಗಳನ್ನು ಚಾಚಿರಿ. ಕರ್ತನು ಈ ಕೂಟದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. 1 ಗಂಟೆ ಎಡೆಬಿಡದೆ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಜಾನ್ ಹೈಡ್ ಎನ್ನುವಂಥ ಒಬ್ಬ ಭಕ್ತನು ಹೀಗೆ ಬರೀತಾನೆ, 1 ಗಂಟೆ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಒಂದು ಪುಸ್ತಕವನ್ನೇ ಆತನು ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಒಂದೊಂದು ವಿಷಯಗಳನ್ನು ಕುರಿತು 5 ನಿಮಿಷಗಳ ಕಾಲ 12 ವಿಷಯಗಳನ್ನು ಕುರಿತು ಪ್ರಾರ್ಥಿಸುವಾಗ 1 ಗಂಟೆ ಪರಿಪೂರ್ಣವಾಗಿ ದೇವರ ಪ್ರಾರ್ಥನೆಯನ್ನು ಮಾಡಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಚಂದ್ರೆ, ಅನೇಕರಿಗೆ ಒಂದು ಆಸೆಯನ್ನು ತಳ್ಳಿದರೆ ನಾನು ತಾಸು ಗಂಟೆಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಆದರೆ ತಾಸುಗಂಟಲೆ ಪ್ರಾರ್ಥನೆ ಮಾಡೋದಕ್ಕೆ ಕೆಲವರಿಗೆ ಆಗ್ತಾಯಿಲ್ಲ. ಯಾಕಂದರೆ ಅವರ ಹತ್ರ ವಿಷಯಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಹಿಡಿದುಕೊಂಡು ಕೆಲವು ನಿಮಿಷಗಳ ಕಾಲ ಮಾತ್ರ ಪ್ರಾರ್ಥನೆಯನ್ನು ಮಾಡಬಹುದು. ಆದರೆ ದೇವರ ಮಕ್ಕಳಾಗಿರುವಂಥ ನಮಗೂ ನಮ್ಮೆಲ್ಲರಿಗೂ ಸದಾ 1 ಗಂಟೆಗಳ ಕಾಲ 5 ನಿಮಿಷ ಇಂಟು 12 ಸಬ್ಜೆಕ್ಟ್ಗಳನ್ನು ಇಟ್ಟುಕೊಂಡು ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಸ್ವಲ್ಪ ಸಮಯಗಳ ಕಾಲ ಧ್ಯಾನ ಮಾಡುವಂಥರಾಗೋಣ. ಯಾಕೆಂದರೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಮೊಟ್ಟಮೊದಲನೇದಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಚಂದ್ರೆ, ಪ್ರಾರ್ಥನೆಯಲ್ಲಿ 5 ನಿಮಿಷಗಳ ಕಾಲ ಕರ್ತನನ್ನು ಸ್ತುತಿಸಬೇಕು. 5 ನಿಮಿಷಗಳ ಕಾಲ ಮೊದಲು ಸ್ತುತಿಸಬೇಕು. ಹೇಗೆ ಸ್ತುತಿಸಬೇಕು? ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ, ಎಷ್ಟು ಉನ್ನತನಾಗಿದ್ದಾನೆ, ಆತನ ಕಾರ್ಯಗಳೇನು, ಆತನ ಗುಣಾತಿಶಯಗಳೇನು, ಆತನು ಎಷ್ಟು ಉನ್ನತವಾದಂಥ ದೇವರು ಎಂಬುದಾಗಿ ಹೇಳಿ ಆತನ ಬಗ್ಗೆ ಗುಣಗಾನ ಮಾಡಬೇಕು, ಆತನನ್ನು ಕೊಂಡಾಟ ಮಾಡಬೇಕು. ಯೆಸಯ್ಯ, ಯೆಹೋವನೇ, ತಂದೆಯಾದ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ನೀನು ಸೇನೆಗಳ ಕರ್ತನಾಗಿದ್ದಿ, ಯೆಹೋವ ಶ್ರಮ ಆಗಿದ್ದಿ. ದೇವರೇ ಕರ್ತನೆ ಸ್ವಾಮಿ, ನೀನು ಇಮ್ಮಾನುವೇಲನಾಗಿರುವ ದೇವರಾಗಿದ್ದಿ. ದೇವರಾತ್ಮನೇ, ನೀನು ಸದಾಕಾಲ ನಮ್ಮನ್ನು ನಡೆಸುವಂಥ ಆತ್ಮನಾಗಿದ್ದಿ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತುತಿ ಎಂಬುದಾಗಿ 5 ನಿಮಿಷಗಳ ಕಾಲ ವಿರಮಿಸಿದ ರೀತಿಯಲ್ಲಿ ನಾವು ಕರ್ತನಿಗೆ ಮೊದಲು ಸ್ತುತಿ ಮಾಡಬೇಕು. ಸ್ತುತಿ ಅಂದರೆ ಆತನ ಗುಣಾತಿಶಯಗಳನ್ನು, ಆತನು ಎಷ್ಟು ಮಹತ್ವವುಳ್ಳ ದೇವರೆಂಬುದಾಗಿ ಅರಿತು ಆತನ ನಾಮವನ್ನು ಘನಪಡಿಸಬೇಕು. ಹಾಗೆ ಘನಪಡಿಸುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಚಂದ್ರೆ, ಯಾವಾಗ ಸ್ತುತಿಸುತ್ತೇವೋ ಆ ಸಂದರ್ಭದಲ್ಲಿ
ನಾವು ಪ್ರಾರ್ಥನೆಗೆ ಕೂತುಕೊಂಡಿರುವಂತಹ ಸ್ಥಳ ದೇವರ ಮಹಿಮೆಯಿಂದ ತುಂಬಲ್ಪಡ್ತದೆ. ಅಷ್ಟು ಮಾತ್ರವಲ್ಲ, ಪರಲೋಕದ ಮಹಿಮೆಯೊಡನೆ ತಂದೆ, ಮಗ ಮತ್ತು ಪರಿಶುದ್ಧಾತ್ಮರು ಆ ತ್ರೈಕ ದೇವರ ಸಾನ್ನಿಧ್ಯಾನ ನಮ್ಮ ಒಳಗಡೆ, ಅಂದರೆ ನಮ್ಮ ಪ್ರಾರ್ಥನೆಯ ಕೋಣೆ ಒಳಗಡೆ ಅದು ಎಳೆದು ಬರುವಂಥದ್ದಾಗಿದೆ. ಯಾಕೆಂದರೆ ಸ್ತುತಿ ಅಂದರೆ ದೇವರನ್ನು ಗೌರವಿಸುವಂಥದ್ದು. ಬೈಬಲಲ್ಲಿ ನಾವು ನೋಡುವಂಥವ್ರಾಗಿದ್ದೇವೆ. ಕೀರ್ತನೆ 50ನೇ ಅಧ್ಯಾಯದ 14ನೇ ವಚನದಲ್ಲಿ ನೋಡುವಾಗ, ಯಾರು ನನ್ನನ್ನು ಸ್ತುತಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರನ್ನು ಗೌರವಿಸುವಂಥ ಒಂದು ಕಾರ್ಯ ಸ್ತುತಿಸುವುದರಲ್ಲಿ ಇರುವಂಥದ್ದಾಗಿದೆ ಪ್ರೀತಿಯುಳ್ಳ ದೇವಜನರೇ. ಅದಕ್ಕೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಮೊದಲು ದೇವರನ್ನು ಕರೀಬೇಕು. ನಾವು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಮುಂದಿನ ಭಾಗಗಳಲ್ಲಿ ಆತನು ನಮ್ಮ ಮುಂಭಾಗದಲ್ಲಿದ್ದು ಆತನು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂದ್ರೆ ಆತನ ನಾಮವನ್ನು ನಾವು ಕೊಂಡಾಡುತ್ತಲೇ ಇರಬೇಕು. ಕೀರ್ತನೆ ಗ್ರಂಥದಲ್ಲಿ ಭಕ್ತನಾದಂಥ ದಾವೀದನು ಹೀಗೆ ಹೇಳುತ್ತಾರೆ, 9ನೇ ಅಧ್ಯಾಯದ 1ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ, ಕೀರ್ತನೆ 9ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸುವಾಗ, ಯೆಹೋವನೇ ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಆತನನ್ನು ಕೊಂಡಾಟ ಮಾಡಬೇಕು, ಆತನನ್ನು ಆತನನ್ನು ಕೊಂಡಾಟ ಮಾಡಬೇಕು. ನೀನು ಎಷ್ಟು ಮಹಿಮೆಯುಳ್ಳ ದೇವರೇ, ನೀನು ಎಷ್ಟು ಬಿಡುಗಡೆಯ ನಾಯಕನು. ಯೆಹೋವ ರುವ, ರಫಾ, ಮೆಕಾದೀಸ್, ಯೆಹೋವ ಎಲ್ಶಡಾಯ್ ಎಂಬುದಾಗಿ ಹೇಳಿ ಆತನ ನೀವು ನಾಮವನ್ನು ಕೊಂಡಾಟ ಮಾಡುವಾಗ ಆ ಸ್ತುತಿಗಳ ಮಧ್ಯದಲ್ಲಿ ಪರಲೋಕದ ದೇವರು ತನ್ನ ತ್ರೈಕ ಸಿಂಹಾಸನವನ್ನು ನಾವು ಮೊಣಕಾಲೂರಿರುವಂತಹ ಪ್ರಾರ್ಥಿಸುವಂಥ ಸ್ಥಳದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಆತನು ಆಸೀನರೂಢನಾಗ್ತಾನೆ. ಇದು ಪ್ರಾಮುಖ್ಯವಾಗಿ ನೀವು ತಿಳಿದುಕೊಳ್ಬೇಕಾದಂಥ ಸಂಗತಿ. ಎರಡನೇದಾಗಿ ಪ್ರೀತಿಯುಳ್ಳ ದೇವಜನರೇ, ಸ್ತುತಿಸಿದ ನಂತರ ಸ್ವಲ್ಪ ಸಮಯಗಳ ಕಾಲ ಬೈಬಲನ್ನು ಓದಬೇಕು. ಯಾಕೆ ಬೈಬಲನ್ನು ಓದಬೇಕು ಅಂತ ಹೇಳಿದರೆ, 1 ಅಧ್ಯಾಯವಾಗಲಿ 2 ಅಧ್ಯಾಯವಾಗಲಿ ನಾವು ಬೈಬಲನ್ನು ಧ್ಯಾನ ಮಾಡುವಾಗ ದೇವರ ಮಹತ್ತಾದ ಕಾರ್ಯಗಳು ನಮ್ಮ ಕಣ್ಣೆದುರಿನಲ್ಲಿ ಬರ್ತವೆ. ದೇವರು ಎಷ್ಟೋ ಉನ್ನತವಾದಂಥ ದೇವರು ಎಂಬುದಾಗಿ ಆತನು ನಡೆಸಿರುವಂಥ ಅದ್ಭುತ ಕಾರ್ಯಗಳು ಅಥವಾ ಆತ್ಮಿಕತೆ ಬದುಕಿನಲ್ಲಿ ನಮ್ಮ ಜೀವನಕ್ಕೆ ಬೇಕಾದಂಥ ಆ ವಾಕ್ಯಗಳು ಇದಾವಲ್ಲ, ನಮ್ಮನ್ನು ದೃಢಪಡಿಸ್ತವೆ. ಏನೋ ಕಾಟಾಚಾರಕ್ಕಾಗಿ ಬೈಬಲನ್ನು ಓದೋದಲ್ಲ, ಕರ್ತನ ಸನ್ನಿಧಾನದಲ್ಲಿ ಸ್ತುತಿಸಿದ ನಂತರ ಸ್ವಲ್ಪ ಸಮಯಗಳ ಕಾಲ 1 ಅಧ್ಯಾಯ 2 ಅಧ್ಯಾಯನ ಓದಿದಾಗ ದೇವರು ನಮ್ಮ ಜೊತೆಗೆ ಮಾತನಾಡ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಆತನು ಮಾತನಾಡುವಂಥ ಮಾತುಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಮ್ಮ ಆ ದಿನದ ಇಕ್ಕಟ್ಟಿನ ಪರಿಸ್ಥಿತಿಗಳು, ಆ ದಿನದಲ್ಲಿ ಇರುವಂಥ ಆತಂಕಗಳು, ಆ ದಿನಮಾನಗಳಲ್ಲಿ ನಡೆಯುವಂಥ ಕ್ರಿಯೆಗಳೆಲ್ಲವೂ ಸದಾ ನಮ್ಮ ಕಣ್ಣ ಎದುರಿನಲ್ಲಿ ಬರುವಂಥದ್ದಾಗಿದೆ. ಯಾಕೆಂದರೆ ದೆನಾಕ್ಕೆ ಸ್ತೋತ್ರವಾಗಲಿ, ಯಾವುದೇ ಒಬ್ಬ ಅಭಿಷಕ್ತನ, ಪ್ರವಾದಿಯ ಅಥವಾ ಯಾವುದೇ ಸೇವಕರ ಮಾತುಗಳಿಗಿಂತಲೂ ಸಹ ದೇವರ ವಾಕ್ಯ ಜೀವವುಳ್ಳದಾಗಿರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಕನ್ಫ್ಯೂಷನ್ಸ್ ಬರಲ್ಲ. ಪ್ರವಾದಿ ಅಥವಾ ಸೇವಕರುಗಳು ತಮ್ಮ ಆಲೋಚನೆಯ ತಕ್ಕ ಹಾಗೆ ಒಂದು ವೇಳೆ ಮಾತನಾಡಿದರೂ ಸಹ ಬೈಬಲ್ ಎಷ್ಟು ಮಹಿಮೆಯುಳ್ಳದ್ದು ಎಂಬುದಾಗಿ ಅಪೊಸ್ತಲ ಪೌಲನು ತಿಮೋತಿಗೆ ಬರೆಯುವಂಥ ಸಂದರ್ಭದಲ್ಲಿ 2 ತಿಮೋತಿನ ಬರೆದ ಪತ್ರಿಕೆ 3ನೇ ಅಧ್ಯಾಯದ 15 ಮತ್ತು 16ನೇ ವಚನದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಸತ್ಯ ವಾಕ್ಯವು ಅಂದರೆ ದೈವಾನ್ವೇಷಣೆಯಿಂದ ತುಂಬಲ್ಪಟ್ಟಂಥ ವಾಕ್ಯ ಇದಾಗಿರುವಂಥದ್ದಾಗಿದೆ. ದೈವಾನ್ವೇಷಣೆ ಅಂದರೆ ಈ ವಾಕ್ಯದಲ್ಲಿ ನೀತಿ ಇದೆ, ಈ ವಾಕ್ಯದಲ್ಲಿ ಬಲ ಇದೆ, ಈ ವಾಕ್ಯದಲ್ಲಿ ಶಿಕ್ಷಣ ಇದೆ, ಈ ವಾಕ್ಯ ನಮ್ಮನ್ನು ಸರಿಪಡಿಸ್ತದೆ ಎಂಬುದಾಗಿ ತಿಮೋತಿಗೆ ಅಪೊಸ್ತಲ ಪೌಲನು ಬರೀತಾನೆ. ದೈವಾನ್ವೇಷಣೆಯಿಂದ ಕೂಡಿದಂಥ ಮಾತುಗಳು, ಇದರಲ್ಲಿ ಯಾರೂ ಸದಾ ಮಿಸ್ಟೇಕನ್ನು ಕಂಡುಹಿಡಿಯೋಕ್ಕಾಗಲ್ಲ ರೀ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು 5 ನಿಮಿಷಗಳ ಕಾಲ. ಹಾಗೆ ಮಾಡುವಾಗ ಅದರಲ್ಲಿ ಸಿಗುವಂಥ ಕಂಟೆಂಟ್ಸ್ಗಳನ್ನು ಹಿಡಿದುಕೊಳ್ಳಬೇಕು, ವಾಗ್ದಾನಗಳನ್ನು ಹಿಡಿದುಕೊಳ್ಳಬೇಕು. ದೇವರು ಮಾತನಾಡಿದಂಥ ಕಾರ್ಯಗಳನ್ನು ನೆನೆಸಿ, ದೇವ ಕರ್ತನೆ, ಇವತ್ತು ಈ ಮಾತನ್ನು ನೀನು ಆಡಿದ್ದಕ್ಕಾಗಿ, ನೀನು ಕೊಟ್ಟಂಥ ಈ ವಾಗ್ದಾನಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ ಎಂಬುದಾಗಿ ಹೇಳಿ ದೇವರ ಸನ್ನಿಧಾನದಲ್ಲಿ
ದೇವರ ವಾಕ್ಯವನ್ನು ಓದಿದ ನಂತರ ಆ ವಾಕ್ಯಗಳನ್ನು ಹಿಡಿದು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಬೇಕು. ಮೂರನೇ ಒಂದು ಸಂಗತಿ ಅಂದರೆ ಇನ್ನು ಮತ್ತೆ 5 ನಿಮಿಷಗಳ ಕಾಲ ಕರ್ತನ ಸನ್ನಿಧಾನದಲ್ಲಿ ಆ ವಾಕ್ಯಗಳು ಬಂದ ಮೇಲೆ ನಮ್ಮ ಜೀವಿತದಲ್ಲಿರುವಂಥ ಪಾಪಗಳ ಅರಿಕೆಯನ್ನು ಮಾಡಬೇಕು. ಪಾಪಗಳ ಅರಿಕೆಯನ್ನು ನಾವು ಮಾಡಲೇಬೇಕು. ದೇವರಿಗೆ ಸ್ತೋತ್ರವಾಗಲಿ. ಯಾಕೆಂತ ಹೇಳಿದರೆ, ಒಬ್ಬ ಮನುಷ್ಯನ ಜೀವಿತದಲ್ಲಿ ತಿಳಿಯದೋ ತಿಳಿಯದ ಹಾಗೆ ಅನೇಕ ತಪ್ಪುಗಳು ಪಾಪಗಳು ಪ್ರತಿದಿನ ನಡೆಯುವಂಥದ್ದಾಗಿದೆ. ಆ ಪಾಪದ ಅರಿಕೆಯನ್ನು ದೇವರ ಸನ್ನಿಧಾನದಲ್ಲಿ ನಾವು ಮಾಡಬೇಕು. ಆ ಮಾಡುವಂಥ ವೇಳೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬೈಬಲ್ ಹೇಳ್ತದೆ, 1 ಯೋಹಾನನ ಬರೆದ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನದಲ್ಲಿ, ನಾವು ಆತನ ಸನ್ನಿಧಾನದಲ್ಲಿ ನಾವು ಮಾಡಿದಂಥ ತಪ್ಪು ಮತ್ತು ಪಾಪಗಳ ಅರಿಕೆಯನ್ನು ಮಾಡುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ಆತನ ರಕ್ತ ನಮ್ಮನ್ನು ಸಕಲ ವಿಧವಾದಂಥ ಪಾಪ ಮತ್ತು ಅನೀತಿಗಳಿಂದ ನಮ್ಮನ್ನು ದೂರ ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ಅಂದ್ಕೊಂಡಿರ್ತೇವೆ. ದೇವರಿಗೆ ಸ್ತೋತ್ರವಾಗಲಿ, ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ಕೊಂಡು ಬಿಡ್ತಾನೆ ಅಂತ. ಎಲ್ಲ ಪ್ರೀತಿಯುಳ್ಳ ದೇವಶ್ರೇ, ಬೈಬಲಲ್ಲಿ ಎಲ್ಲರ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಪಾಪದ ಅರಿಕೆಯನ್ನು ಮಾಡಿದಂಥ ವ್ಯಕ್ತಿಗಳ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳುವಂತನಾಗಿದ. ಸತ್ಯದಲ್ಲಿ ನಾವು ನೋಡ್ತಿದ್ದೇವಲ್ಲ, ಸುಂಕದವನು ದೇವರ ಆ ಮಂದಿರದ ಮೆಟ್ಟಿಲು ಇನ್ನು ಹತ್ತೋದಕ್ಕಿಂತ ಮುಂಚೆನೇ ತನ್ನ ಎದೆ ಬಡಿದುಕೊಂಡು ಆತನು ದೇವರ ಸನ್ನಿಧಾನದಲ್ಲಿ ಹೀಗೆ ಕೇಳ್ತಾನೆ, ದೇವ ನಾನು ಪಾಪಿಸ್ತನಾಗಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ಬೈಬಲ್ ಹೇಳ್ತದೆ, ಆತನ ಪಾಪಗಳು ಕ್ಷಮಿಸಲ್ಪಟ್ಟವು ಎಂಬುದಾಗಿ. ಅದೇ ಆ ಸ್ಥಳದಲ್ಲಿ ಫರಿಸಾಯನು ಬಂದು ತನ್ನ ನೀತಿಯನ್ನು ಕುರಿತು ನಾನು ಎಷ್ಟು ಒಳ್ಳೆಯವನೆಂಬುದಾಗಿ, ನಾನು ಪ್ರತಿ ಭಾನುವಾರ ಆರಾಧನೆಗೆ ಹೋಗ್ತೇನೆ, ದಶಮಾಂಶ ಕಾಣಿಕೆಗಳನ್ನು ನಾನು ಹಾಕುತ್ತೇನೆ, ಪಕ್ಕದಲ್ಲಿರುವಂಥ ಈ ಸುಂಕದವನ ರೀತಿಯಲ್ಲಿ ನಾನು ಪಾಪಿ ಅಲ್ಲ ಎಂಬುದಾಗಿ ಹೇಳುವಾಗ, ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಏನೆಂದರೆ, ಪ್ರೀತಿಯುಳ್ಳ ದೇವಶ್ರೇ, ಸುಂಕದವನ ಪಾಪದ ಆ ಅರಿಕೆಯನ್ನು ದೇವರು ಅಂಗೀಕಾರ ಮಾಡಿ ಅವನ ಪಾಪವನ್ನು ಕ್ಷಮಿಸಿದನು. ಆದರೆ ಫರಿಸಾಯನ ಪಾಪಗಳು ಕ್ಷಮಿಸಲ್ಪಡಲಿಲ್ಲ. ಪ್ರತಿದಿನ ನಾವು ಪ್ರಾರ್ಥನೆಗೆ ಹೋಗುವಕ್ಕಿಂತ ಮೊದಲೇ ಆತ್ಮೀಯ ದೇವಶ್ರೇ, ವಾಕ್ಯ ಧ್ಯಾನ ಮಾಡಿದ ನಂತರ, ವಾಕ್ಯವನ್ನು ಓದಿದ ನಂತರ ಪಾಪದ ಅರಿಕೆಯನ್ನು ಮಾಡಬೇಕು. ಯಾಕೆಂದರೆ ಅಷ್ಟು ಪವಿತ್ರರಾಗಿರುವಂಥ ದೇವರ ಸನ್ನಿಧಾನದಲ್ಲಿ ನಾವು ಅರಿಕೆಯನ್ನು ಮಾಡಬೇಕು. ಹಾಗೆ ಮಾಡುವಾಗ ಏನಾಗ್ತದೆ ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ, ನಮ್ಮಲ್ಲಿ ಪಶ್ಚಾತ್ತಾಪ ಬರ್ತದೆ. ಮತ್ತೊಂದು 5 ನಿಮಿಷಗಳ ಕಾಲ ಏನು ಮಾಡಬೇಕಂತ ಹೇಳಿದರೆ, ಓದಿದಂಥ ವಾಕ್ಯವನ್ನು ಬರೀ ಓದಿ ನಿಲ್ಲಿಸದೆ ಆ ವಾಕ್ಯವನ್ನು ಧ್ಯಾನ ಮಾಡಬೇಕು. ಯಾವಾಗ ಪಾಪದ ಅರಿಕೆ ಮಾಡಿದ ನಂತರ ನಮ್ಮ ಹೃದಯ ಪರಿಶುದ್ಧತೆಯನ್ನು ತುಂಬಲ್ಪಡುತ್ತದೆ. ದೇವರೇ, ಇವತ್ತು ಈ ವಾಕ್ಯದ ಮೂಲಕವಾಗಿ ನನ್ನ ಹತ್ರ ನೀನು ಮಾತನಾಡಿದೆಯಲ್ಲ ದೇವ, ಕರ್ತನೆ ಇದರ ವಿಷಯದಲ್ಲಿ ದೇವರೇ, ಕರ್ತನೆ ಇದರ ಗುಡಾರ್ಥಗಳನ್ನು ನನಗೆ ಪ್ರಕಟಪಡಿಸಪ್ಪ. ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶ್ರೇ, ಸತ್ಯವೇದದಲ್ಲಿ ನಾವು ನೋಡುವಂತೂ ಹಾಕಿದ್ದೇವೆ. 119ನೇ ಕೀರ್ತನೆಯಲ್ಲಿ 11ನೇ ವಚನ ಮತ್ತು 15ನೇ ವಚನ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನನ್ನ ಹೃದಯಗಳಲ್ಲಿ ಇಟ್ಟುಕೊಂಡಿದ್ದೇನೆ. ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಶ್ರೇ, ಯಾವಾಗ ಆತನ ವಾಕ್ಯಗಳು ಬರ್ತದೋ, ಪಾಪದ ವಿಷಯದಲ್ಲಿ ನಾವು ಅರಿಕೆ ಮಾಡಿದ ನಂತರ ಮತ್ತೊಂದು 5 ನಿಮಿಷಗಳ ಕಾಲ ಆತನ ವಾಕ್ಯಗಳನ್ನು, ಆತನ ನಿಬಂಧನೆಗಳನ್ನು ನಾವು ಮನಸ್ಸಾರೆ ತಿಳಿದುಕೊಳ್ಳಬೇಕು. ಬರೀ ವಾಗ್ದಾನಗಳನ್ನೇ ನಾವು ಓದುತ್ತೇವೆ, ವಾಗ್ದಾನವನ್ನೇ ನಾವು ಹಿಡಿದುಕೊಳ್ಳುತ್ತೇವೆ, ಆದರೆ ನಿಬಂಧನೆಗಳನ್ನು ಮರೆತು ಬಿಡುತ್ತೇವೆ. ನಿಬಂಧನೆಗಳು ಅಂದರೆ ಏನು ಗೊತ್ತಾ? ಆ ವಾಗ್ದಾನ ನಿನ್ನ ಲೈಫಲ್ಲಿ ನೆರವೇರಬೇಕಂತ ಹೇಳಿದರೆ ನೀನು ಯಾವ ರೀತಿಯಾಗಿರಬೇಕು, ಅದು ಕಮ್ಯಾಂಡ್ಮೆಂಟ್, ಕಟ್ಟಳೆಗಳ ರೀತಿಯಲ್ಲಿ ನಿಬಂಧನೆಗಳನ್ನು ದೇವರು ಕೊಡ್ತಾನೆ. ಅದನ್ನು ಅರಿಯದ ರೀತಿಯಲ್ಲಿ ನೀನು ಮುಂದುವರಿಯಕ್ಕಾಗಲ್ಲ. ಅದನ್ನು ನಾನು ಸರಿಪಡಿಸಿಕೊಳ್ಳಬೇಕು. ಆ ವಾಕ್ಯಗಳು ಬರುವಾಗ ಆ ಕಟ್ಟಳೆಗಳನ್ನು ಅನುಸರಿಸಿ ನಾವು ನಡಿಬೇಕು. ಆತ್ಮೀಯ ದೇವಶ್ರೇ, ಅದಾದ ನಂತರ 5ನೇದಾಗಿ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸದಾ ದೇವರ ಸಮ್ಮುಖದಲ್ಲಿ ನಾವು ವಿಶೇಷವಾಗಿ ಒಂದು ಕಾರ್ಯವನ್ನು ನಡೆಸಬೇಕು. ಅದೇನಂತ ಹೇಳಿದರೆ, ದೇವರ ಸನ್ನಿಧಾನದಲ್ಲಿ ಅದಾದ ನಂತರ ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗಬೇಕು. ಆ ಪ್ರಾರ್ಥನೆ ಹೇಗಿರಬೇಕಂದ್ರೆ, ದೇವರಿಗೆ ಮಹಿಮೆಯುಂಟಾಗಲಿ, ಆತನ ನಾಮವನ್ನು ನಾವು ಕೊಂಡಾಟ ಮಾಡುವ ರೀತಿಯಲ್ಲಿ
ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವನಾಕ್ಕೆ ಸ್ತೋತ್ರವಾಗಲಿ. ಐದನೇದಾಗಿ, ಆತನ ಸಮ್ಮುಖದಲ್ಲಿ ನಾವು ಎಲ್ಲ ವಿಷಯಗಳಿಗಾಗಿ, ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ದೇವನಾಕ್ಕೆ ಸ್ತೋತ್ರ, 1ನೇ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಓದಿಕೊಳ್ಳುವಂಥವರಾಗೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಹಲ್ಲೆಲೂಯಾ. ಆ ವಾಕ್ಯಗಳ ಧ್ಯಾನ ಮಾಡಿದ ನಂತರ ನಾವು ಮಾಡಬೇಕಾದಂಥ ಮೊದಲನೇ ಒಂದು ಕಾರ್ಯ ಏನೆಂದರೆ, ದೇವನಾಕ್ಕೆ ಸ್ತೋತ್ರವಾಗಲಿ, ನಾವು ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಬೇಕು. ಕಾಲವೂ ಸಮಯವೂ ಕಳೆದುಕೊಳ್ಳದ ರೀತಿಯಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಆ ರೀತಿಯಾಗಿ ಎಲ್ಲ ಮನುಷ್ಯರ ರಕ್ಷಣೆಗಾಗಿ, ಬಿಡುಗಡೆಗಾಗಿ ನಾವು ಪ್ರಾರ್ಥನೆಯನ್ನು ಒಂದು 5 ನಿಮಿಷಗಳ ಕಾಲ ನಮಗೆ ಕಾಣುವಂಥ ಆ ವ್ಯಕ್ತಿಗಳ ವಿಷಯದಲ್ಲಿ, ನಮ್ಮ ಸುತ್ತಮುತ್ತಲಿರುವಂಥ ಆ ಜನರ ವಿಷಯದಲ್ಲಿ ನಾವು ಪ್ರಾರ್ಥನೆಗಳನ್ನು ಶ್ರದ್ಧಾಭಕ್ತಿಯಿಂದ ನಾವು ಸಲ್ಲಿಸಬೇಕು. ಆಗ ದೇವರು ಆತನ ಮಹಿಮೆಯುಳ್ಳಂಥ ಸಮ್ಮುಖ ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ಬಿಡುಗಡೆ ಮಾಡಿ ದೇವರು ನಮ್ಮನ್ನು ಆ ಪ್ರಾರ್ಥನೆಗಳಲ್ಲಿ ಆತನು ನಡೆಸುತ್ತಾನೆ. ಯಾಕೆಂತ ಹೇಳಿದರೆ, ಕರ್ತನ ಸಮ್ಮುಖದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ನಾವು ಕೂತುಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತೊಂದು 5 ನಿಮಿಷಗಳ ಕಾಲ ಒಂದು ಪಟ್ಟಿ ಮಾಡ್ಕೊಂಡು ಬಿಡಬೇಕು. ನೀವು ಯಾರ್ಯಾರಿಗಾಗಿ ದೇಶದಲ್ಲಿ ರಾಜರಿಗೆ ಇರುವಂಥ ಎಲ್ಲ ವಿಧವಾದಂಥ ವ್ಯಕ್ತಿಗಳಿಗೆ ಯಾವ್ಯಾವ ಸಮಸ್ಯೆ ಇದೆಯೋ ಆ ಸಂಗತಿಗಳನ್ನು ದೇವರ ಸನ್ನಿಧಾನದಲ್ಲಿ ನೀವು ನೆನೆಸಿ ನೀವು ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ ನಂತರ ಸ್ವಲ್ಪ ಹೊತ್ತು ನೀವು ಮೌನವಾಗಿರಬೇಕು. ಯಾಕೆ ಮೌನವಾಗಿರಬೇಕು ಗೊತ್ತಾ? ಇದುವರೆಗೆ ನಾವು ಪ್ರಾರ್ಥಿಸಿದ್ದೇವೆ, ವಾಕ್ಯ ಧ್ಯಾನ ಮಾಡಿದ್ದೇವೆ, ಪ್ರತ್ಯೇಕವಾಗಿ ಪಾಪದ ಅರಿಕೆಯನ್ನು ಮಾಡಿದ್ದೇವೆ, ಅದರ ಜೊತೆಯಲ್ಲಿ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಸ್ವಲ್ಪ ಮೌನವಾಗಿರಬೇಕು. ಬರೀ ಮಾತನಾಡೋದೇ ಅಲ್ಲ. ನಾವೇನು ಮಾಡ್ತೇವೆ ಗೊತ್ತಾ? ಪ್ರಾರ್ಥನೆ ಅಂದ ತಕ್ಷಣವೇ ನಮಗಿರುವಂಥ ಸಮಸ್ಯೆಗಳು, ನಮ್ಮ ಮಕ್ಕಳಿಗಿರುವಂಥ ಸಮಸ್ಯೆಗಳು, ನಮ್ಮ ಕುಟುಂಬದಲ್ಲಿರುವಂಥ ಸಮಸ್ಯೆಗಳು, ಇವುಗಳನ್ನೇ ನಾವು ಹೊತ್ತುಕೊಂಡು ಅಲ್ಲಿ ಹೋಗ್ತೇವೆ. ಇದು ಪ್ರಾರ್ಥನೆಯ ಒಂದು ಭಾಗವಾಗಿರಬಹುದು. ಪ್ರಾರ್ಥನೆಯನ್ನು ಮಾಡಬಾರ್ದು ಎಂಬುದಾಗಿ ನನ್ನ ತಾತ್ಪರ್ಯವಲ್ಲ, ಈ ರೀತಿಯಲ್ಲಿ ಮಾಡಬಾರ್ದು ಎಂಬುದಾಗಿ ತಾತ್ಪರ್ಯವಲ್ಲ. ಪ್ರಾರ್ಥನೆ ಒಂದು ಭಾಗ ಇರಬಹುದು. ಆದರೆ ನಮ್ಮ ಕುಟುಂಬಕ್ಕಿಂತಲೂ ಮಿಗಿಲಾಗಿ ಬೇರೆಯವರಿಗಾಗಿ ನಾವು ಪ್ರಾರ್ಥನೆ ಮಾಡಿದ ನಂತರ ನಾವು ಮೌನದಿಂದ ಇರಬೇಕು. ದೇವನಾಕ್ಕೆ ಸ್ತೋತ್ರವಾಗಲಿ. ಯಾವಾಗ ನಾವು ಮೌನವಾಗಿ ಇರ್ತೇವೋ ಆವಾಗ ದೇವರು ನಮ್ಮ ಸಂಗಡ ಮಾತನಾಡ್ತಾನೆ. ತನ್ನ ಶಬ್ದದ ಮೂಲಕವಾಗಿ ಮೌನವಾಗಿ ನಮ್ಮ ಸಂಗಡ ಮಾತನಾಡ್ತಾನೆ. ಉದಾಹರಣೆಗೆ ನಾವು ನೋಡುವಂಥ ಸಂದರ್ಭದಲ್ಲಿ ದಾವೀದನು ಅನೇಕ ವೇಳೆಗಳಲ್ಲಿ ಆತನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಅದೇ ಪ್ರಾರ್ಥನೆಗಳಲ್ಲಿ ದೇವರಿಂದ ಉತ್ತರವನ್ನು ಪಡೆದುಕೊಂಡಂಥ ಸಂಗತಿಗಳಿದೆ. ದೇವಾಕರ್ತನೆ, ನನ್ನ ಹೆಂಡತಿ ಮಕ್ಕಳು ನನಗಿರುವಂಥ ಎಲ್ಲರನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ, ಅವರು ವಿಷಯದಲ್ಲಿ ಯುದ್ಧಕ್ಕೆ ಹೋಗಲ್ಲ ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮೌನದಿಂದ ಇರುವಂಥ ಸಂದರ್ಭದಲ್ಲಿ ನೀನು ಹೋಗು, ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿ ದಾವೀದನಿಗೆ ಆತನು ಶಬ್ದದ ಮೂಲಕವಾಗಿ ಮಾತನಾಡಿ ಆ ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸುತ್ತಾನೆ. ಅನೇಕ ವೇಳೆಗಳಲ್ಲಿ ನಾವು ಮಾತನಾಡಿ ನಾವು ಪ್ರಾರ್ಥನೆ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಆ ಸ್ಥಳವನ್ನು ಬಿಟ್ಟು ಬಂದುಬಿಡ್ತೇವೆ. ಅದಾದ ನಂತರ ಮತ್ತೆ ನಾವು ಆ ಪ್ರಾರ್ಥನೆ ನೆನೆಸಿಕೊಳ್ಳೋದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆಯಲ್ಲಿ ಮೌನವಾಗಿರುವಂಥ ಸಂಗತಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಯಾಕೆಂದರೆ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವನಾಕ್ಕೆ ಸ್ತೋತ್ರವಾಗಲಿ. ಆ ಮೌನದಿಂದ ನಾವು ಪ್ರಾರ್ಥನೆ ಮಾಡುವಾಗ ಮಹಿಮೆಯಾದಂಥ ಕಾರ್ಯಗಳನ್ನು ಅನೇಕ ಭಕ್ತರು ಹೊಂದಿಕೊಂಡದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. 37ನೇ ಕೀರ್ತನೆಯ 7ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ದೇವನಾಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಸನ್ನಿಧಿಯಲ್ಲಿ ಹೇಗಿರಬೇಕಂತೆ? ಶಾಂತನಾಗಿ ಆತನಿಗೋಸ್ಕರ ನಾನು ಕಾದಿರುತ್ತೇನೆ ಎಂಬುದಾಗಿ. ನೀನೇನು ಹೇಳ್ತೀಯ ಹೇಳಪ್ಪ, ನಿನಗೋಸ್ಕರವಾಗಿ ನಾನು ವೇಟ್ ಮಾಡ್ತೇನೆ ಎಂಬುದಾಗಿ ಮೌನವನ್ನು ಆತನು ವಹಿಸಿದನಂತೆ. ಅದಾದ ನಂತರ ದೇವರು ಅವನಿಗೆ ಉತ್ತರವನ್ನು ಕೊಟ್ಟನಂತೆ. ಹೌದು ಪ್ರೀತಿಯುಳ್ಳ ದೇವಜನರೇ, 7ನೇದಾಗಿ ಮೌನವನ್ನು ವಹಿಸಿದ ನಂತರ
ಹಾಡುಗಳನ್ನು ಹಾಡಬೇಕಂತೆ. ಆರಾಧನೆ ಅವಾಗ ಸ್ಟಾರ್ಟ್ ಮಾಡಬೇಕಂತೆ. ಹಾಡುಗಳನ್ನು ಹಾಡಬೇಕಂತೆ. ಹಾಡುಗಳನ್ನು ಹಾಡುವಾಗ ಎಷ್ಟು ಸಮಾಧಾನ ಬರ್ತದೆ ನಮಗೆ. ಆ ಹಾಡುಗಳ ಸಾಲುಗಳಲ್ಲಿ ನಮ್ಮ ಜೀವಿತಕ್ಕೆ ಹತ್ತಿರವಾಗಿರುವಂಥ, ಅಯ್ಯೋ ಇದು ನನ್ನ ಜೀವಿತಕ್ಕೆ ಹೋಲಿಕೆ ಆಗಿದೆಯಲ್ಲ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಸಂತೋಷ ಪಡ್ತೇವೆ. ಆ ಹಾಡುಗಳನ್ನು ಹಾಡಬೇಕು. ಒಂದು ವೇಳೆ ದೇವರ ಕೃಪೆ ಇರುವುದಾದರೆ ಆ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡುವಾಗ ನಿನಗೂ ದೇವರ ಪ್ರೇರಣೆ ಕೊಡುವುದಾದರೆ ಹೊಸ ಹಾಡುಗಳನ್ನು ಸದಾ ನೀನು ಬರೀಬೋದು. ಯಾಕೆಂದರೆ ಬೈಬಲ್ ಹೇಳ್ತದೆ, ಎಫೆಸ ಬರೆದ ಪತ್ರಿಕೆಯಲ್ಲಿ ದೇವರಿಗೆ ಸ್ತೋತ್ರವಾಗಲಿ 5ನೇ ಅಧ್ಯಾಯದ 19 ವಚನವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಅಪೊಸ್ತಲ ಪೌಲನು ಹಾಡ್ರಿ ಎಂಬುದಾಗಿ ಹೇಳುತ್ತಾನೆ. ಓದಿ ಕೇಳಿಸಿಕೊಳ್ಳುವಂತರಾಗೋಣ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳೊಂದಿಗೂ ಆತ್ಮ ಸಂಬಂಧವಾದ ಪದಗಳಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ, ಹಾಡಬೇಕಂತೆ. ಅಷ್ಟು ಮಾತ್ರವಲ್ಲ, ಕೀರ್ತನೆ ಅಂದರೆ ಹಾಡು ಹಾಡಬೇಕು. ಮತ್ತು ಆತ್ಮ ಸಂಬಂಧವಾದ ಪದಗಳು ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಾ ಕರ್ತನಿಗೆ ಗಾಯನ ಮಾಡಿರಿ, ಹಾಡುಗಳನ್ನು ಹಾಡ್ರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಶ್ರೀ, ಒಂದು 5 ನಿಮಿಷಗಳ ಕಾಲ ಸಮೃದ್ಧಿಯಾಗಿ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಕೊಂಡಾಟ ಮಾಡಬೇಕು. ಮತ್ತು 8ನೇದಾಗಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ದೇವರ ಹತ್ರ ಪಿಟಿಷನ್ ತೆಗೆದುಕೊಂಡು ಹೋಗಬೇಕು. ಏನದು ಪಿಟಿಷನ್ಸ್ ಎಂಬುದಾಗಿ ನೆನೆಸುವಾಗ ಮೊಟ್ಟ ಮೊದಲನೇದಾಗಿ ನಮಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು ಗೊತ್ತಾ? ದೇವರೇ ಕರ್ತನೆ ಸ್ವಾಮಿ, ಪ್ರತಿ ದಿನವೂ ಸದಾ ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸು, ಅನುದಿನವೂ ಸದಾ ಪರಲೋಕದ ಮನ್ನವನ್ನು ನಮಗೆ ಕೊಡು, ನಮ್ಮ ಪ್ರಯಾಣವನ್ನು ಕರ್ತನೆ ನೀನು ಆಶೀರ್ವಾದ ಮಾಡು. ಈ ದಿನವೆಲ್ಲ ನಮ್ಮ ಸಂಗಡ ಇರಪ್ಪ, ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ದೇವರೇ ಕರ್ತನ ನಿನ್ನ ಕರಗಳಲ್ಲಿ ನಾವು ಒಪ್ಪಿಸುತ್ತೇವೆ. ರಾಜಾದಿರಾಜನೇ, ನೀನು ತಾನೇ ಈ ದಿನವೆಲ್ಲ ನಮ್ಮನ್ನು ನಡೆಸು ಎಂಬುದಾಗಿ ಹೇಳಿ ದೇವರ ಸನ್ನಿಧಾನದಲ್ಲಿ ನಮಗೆ ಬೇಕಾದಂಥ ಪ್ರಾರ್ಥನೆಗಳನ್ನು ದೇವರ ಸಮ್ಮುಖದಲ್ಲಿ ಮಾಡಬೇಕು. ಪ್ರೀತಿಯುಳ್ಳ ದೇವಚಂದ್ರೇ, ದೇವರು ಒಳ್ಳೆಯವನಾಗಿದ್ದಾನೆ. ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 6 ಮತ್ತು 7ನೇ ವಚನ, 6 ಮತ್ತು 7ನೇ ವಚನ. ಸ್ತೋತ್ರಂ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ದೇವರ ಮುಂದೆ ನಮಗೆ ಇರುವಂಥ ಪ್ರತಿಯೊಂದನ್ನು ಸದಾ ಆತನಿಗೆ ಸಮರ್ಪಣೆ ಮಾಡಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದಂಥ ಪಿಟಿಷನ್ಸ್ ಎಲ್ಲ, ನಿಮಗೇನೇನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗಳನ್ನೆಲ್ಲವೂ ಸದಾ ನಿಮ್ಮ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ, ನಿಮ್ಮ ಪ್ರಯಾಣದ ವಿಷಯದಲ್ಲಿ, ನಿಮ್ಮ ಉದ್ಯೋಗದ ವಿಷಯದಲ್ಲಿ, ನಿಮಗೆ ಪ್ರಮೋಷನ್ ವಿಷಯದಲ್ಲಿ, ನಿಮಗೆ ಯಾವ ಸಂಗತಿಗಳಿದ್ದಾವೋ ಪ್ರತಿಯೊಂದನ್ನು ಸದಾ ಆತನ ಸನ್ನಿಧಾನದಲ್ಲಿ ನೀವು ಹೇಳ್ರಿ. ಅದು ದೇವರು ನೀವು ನಿರೀಕ್ಷಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅದ್ಭುತವಾದದನ್ನೇ ದೇವರು ನಿಮ್ಮ ಬದುಕಿನಲ್ಲಿ ಆತನು ಕೊಡುವಂಥವನಾಗಿದ್ದಾನೆ. ಮತ್ತು ಪ್ರತ್ಯೇಕವಾಗಿ 9ನೇದಾಗಿ ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶಂಡ್ರೆ, ನಾವು ನಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ನಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಬೇಕು. ಆ ಕುಟುಂಬದ ರಕ್ಷಣೆಯ ಜೊತೆಯಲ್ಲಿ ನಮ್ಮ ಸಭೆಗಳಿಗಾಗಿ, ನಮ್ಮ ಸೇವಕರುಗಳಿಗಾಗಿ, ಸೇವಕರ ಐಕ್ಯತೆಗಳಿಗಾಗಿ, ಸಭೆಯಲ್ಲಿರುವಂಥ ವಿಶ್ವಾಸಿಗಳಿಗಾಗಿ. ಯಾಕೆಂದರೆ ಸಭೆಗೆ ಶಿರಸ್ಸು ಯೇಸುಕ್ರಿಸ್ತನಾಗಿದ್ದಾನೆ, ನಾವೆಲ್ಲರೂ ಆತನ ಅಂಗಾಂಗಗಳಾಗಿದೆ. ಯಾವಾಗ ನಾವು ಒಂದಾಗಿರುತ್ತೇವೋ ಪರಲೋಕದ ಮಹಿಮೆಯುಳ್ಳಂಥ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಯಾವಾಗಲೂ ಸದಾ ಕಾರ್ಯಗರಿತವಾಗಿ ನಡೆಸುವಂಥದ್ದಾಗಿದೆ. ಯಾಕೆಂದರೆ ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಬರೀ ನಮ್ಮ ಕುಟುಂಬ ಮಾತ್ರವಲ್ಲ, ಅದರ ಜೊತೆಯಲ್ಲಿ ನಮ್ಮ ರಾಜ್ಯ, ನಮ್ಮ ಸುತ್ತಮುತ್ತಲಿರುವಂಥ ನಮ್ಮ ಸೇವಕರುಗಳು, ವಿಶ್ವಾಸಿಗಳು ಜೀವನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಒಂದಾಗುತ್ತೇವೋ ಒಂದು ಮಹಿಮೆಯಾದಂಥ ಕಾರ್ಯ ನಡೆಯಲಿ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಕೀರ್ತನೆ 133ನೇ ಅಧ್ಯಾಯದಲ್ಲಿ 1ನೇ ವಚನ 2ನೇ ವಚನ ಹೇಳ್ತದಲ್ಲ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ. ಯಾವಾಗ ನಾವು ಎಲ್ಲ ಸಭೆಯ ವಿಷಯಗಳಲ್ಲಿ, ಸೇವಕರುಗಳ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಆ ಪ್ರಾರ್ಥನೆಯನ್ನು ಕೇಳಿ
ದೇವರು ನಮ್ಮನ್ನು ಉನ್ನತವಾದಂಥ ರೀತಿಯಲ್ಲಿ ನಮ್ಮನ್ನು ಬಲಪಡಿಸುವಂತನಾಗಿದೆ. ಮತ್ತು 10ನೇದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ಪರಿಪೂರ್ಣರಾಗಿ ಪರಿಶುದ್ಧತೆಯಿಂದ ಜೀವಿಸುವಂತೆ ದೇವರು ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣತೆ ಇಲ್ಲದ ರೀತಿಯಲ್ಲಿ ನಾವು ಏನು ಕಾರ್ಯಗಳನ್ನು ಮಾಡೋದಕ್ಕೆ ಆಗಲ್ಲ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ನಾವು ಆತನ ಪ್ರೀತಿಯನ್ನು ನೆನೆಯುತ್ತಾ ಆತನ ನಾಮವನ್ನು ಕೊಂಡಾಟ ಮಾಡುತ್ತಾ ಪರಿಪೂರ್ಣತೆಯಲ್ಲಿ ದೇವರು ನಮ್ಮನ್ನು ನಡೆಸಬೇಕೆಂಬುದಾಗಿ ಆ ವಿಷಯಗಳಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡಬೇಕು. ಏನೆಂದರೆ ಹೇಳಿದರೆ, ಆ ಪ್ರಾರ್ಥನೆಯಲ್ಲಿ ನಮಗೆ ದೇವರೇ ಕರ್ತನೆ ಬೇಡಿದಂಥ ಪ್ರಾರ್ಥನೆಗಳನ್ನು ನೀನು ಬಲಪಡಿಸು ಎಂಬುದಾಗಿ ಆತನಿಗೆ ಉಪಕಾರದ ಸ್ತುತಿಯನ್ನು ದೇವರ ಸನ್ನಿಧಾನದಲ್ಲಿ ಸಲ್ಲಿಸಬೇಕು 5 ನಿಮಿಷಗಳ ಕಾಲ. ಅದಾದ ನಂತರ 12ನೇದಾಗಿ ಮತ್ತು ಕೊನೆಯದಾಗಿ ಆತ್ಮೀಯ ದೇವಜನರೇ, ಆತನಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ನಮ್ಮ ಜೀವಿತದಲ್ಲಿ ನಂಬಿದ ದಿನದಿಂದ ಈ ದಿನದ ತನಕ ಏನೆಲ್ಲ ಉಪಕಾರಗಳನ್ನು ದೇವರು ಮಾಡಿದ್ದಾನೆ, ಮದುವೆಯಾಗುವಂತೆ, ಮಕ್ಕಳಾಗುವಂತೆ, ಉದ್ಯೋಗ ಸಿಗುವಂತೆ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾನೆ. ಕೆಲವೊಬ್ಬರನ್ನು ನೋಡುವಂಥ ಸಂದರ್ಭದಲ್ಲಿ ಪ್ರತಿದಿನವೂ ಸದಾ ಯಾವಾಗ ರಕ್ಷಣೆ ಮಾರ್ಗದಲ್ಲಿ ಬಂದರೂ ಆ ರಕ್ಷಣೆಯ ಮಾರ್ಗದ ಆ ದಿನದಿಂದ ಹಿಡಿದು ಇವತ್ತಿನ ದಿನದ ತನಕ ಅವ್ರ ಬಾಯಿನಲ್ಲೇ ಇರ್ತದೆ, ದೇವರೇ ಇಂಥ ಸ್ಥಿತಿಗಳಲ್ಲಿ ಇಂಥ ರೀತಿಯಲ್ಲಿ ದೇವರೇ ನನ್ನನ್ನು ಕಾಪಾಡಿದೆ, ನನ್ನ ಉಪಕಾರಕ್ಕಾಗಿ ನಾನು ಏನು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ಸ್ವಾಮಿ, ಅಷ್ಟು ಉನ್ನತವಾದಂಥ ಉಪಕಾರವನ್ನು ನೀನು ಮಾಡಿದೆ ಎಂಬುದಾಗಿ. ಅದಕ್ಕಾಗಿ ಅಪೊಸ್ತಲ ಪೌಲನು ಥೆಸಲೋನಿಕ ಸಭೆಗೆ ಆತನು ಬರೆಯುವಂಥ ಸಂದರ್ಭದಲ್ಲಿ 5ನೇ ಅಧ್ಯಾಯ 16-17 ವಚನವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನು ಹೀಗೆ ಹೇಳುತ್ತಾನೆ. 1 ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 16 ಮತ್ತು 17 ವಚನ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಹಲ್ಲೆಲೂಯ. ಎಲ್ಲ ವಿಷಯಗಳಿಗಾಗಿ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. ಅದಕ್ಕೆ ಭಕ್ತನಾದ ದಾವೀದನು ಬರೀತಾನಲ್ಲ, 103ನೇ ಕೀರ್ತನೆ ಗಮನಿಸುವಾಗ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಎಂಬುದಾಗಿ. ದೇನಾಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಆತನ ಉಪಕಾರದ ಸ್ತುತಿಯನ್ನು ಮಾಡಿದ ನಂತರವೇ ನಾವು ಆ ಸ್ಥಳವನ್ನು ಬಿಟ್ಟು, ಉಪಕಾರದ ಸ್ತುತಿಯನ್ನು ಮಾಡಿದ ನಂತರವೇ ಪ್ರಾರ್ಥನೆಯ ಆ ಸ್ಥಳವನ್ನು ಬಿಟ್ಟು ನಾವು ಬೇರೆ ಕಡೆ ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಪ್ರಾರಂಭಿಸಬೇಕು. ಹೀಗೆ ಮಾಡುವಾಗ ಈ ಪಾಯಿಂಟ್ಗಳನ್ನು ಫೈಂಡ್ ಔಟ್ ಮಾಡುವಂಥ ಸಂದರ್ಭದಲ್ಲಿ 5 ನಿಮಿಷ 12 ಪಾಯಿಂಟ್ಗಳನ್ನು ಇಟ್ಟುಕೊಂಡು ಈ ಸಂಗತಿಗಳ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಪರಲೋಕದ ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. 1 ತಾಸುಗಳ ಕಾಲ ಪರಿಪೂರ್ಣವಾಗಿ ನಾವು ಪ್ರಾರ್ಥಿಸುವಂತೆ ದೇವರು ಬಲವನ್ನು ಕೊಡುತ್ತಾನೆ. ಈ ವಾಕ್ಯವನ್ನು ಆಲಿಸಿದಂತೆ ನಿಮ್ಮ ಬದುಕಿನಲ್ಲಿ ಸದಾ 5 × 12 ಈ 60 ನಿಮಿಷಗಳ ಕಾಲ ದೇವರ ಸನ್ನಿಧಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವೇಳೆ ನನಗೂ ಸದಾ 1 ಗಂಟೆಗಳ ಕಾಲ ಪ್ರಾರ್ಥಿಸುವ ಹಾಗೆ ದೇವರು ಕೃಪೆ ತೋರಲಿ ಎಂಬುದಾಗಿ ಹೇಳುವಂಥವ್ರು ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವ ಸ್ವಾಮಿ, ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನೇ ಮಾಡುವಂಥ ಕರ್ತನಾಗಿನಿ. ಎಡೆ ಬಿಡದೆ, ಯಾವಾಗಲೂ ಬೇಸರಗೊಳ್ಳದೆ, ಸ್ಥಿರ ಮನಸ್ಸಿನಿಂದ, ಸಿದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಈ ಲೋಕದಲ್ಲಿದ್ದಂಥ ಸಂದರ್ಭದಲ್ಲಿ ನೀನು ನಿನ್ನ ಆತ್ಮೀಯ ಶಿಷ್ಯರಿಗೆ ಬೋಧನೆ ಮಾಡಿದೆ. ದೇವಾಕರ್ತನೆ, ಇವತ್ತು ಪ್ರತ್ಯೇಕವಾಗಿ ಈ 1 ತಾಸುಗಳ ಕಾಲ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಸ್ತುತಿಯ ಮೊದಲುಗೊಂಡು ದೇವರೇ ಕರ್ತನೆ ಸ್ವಾಮಿ ಕೊನೆಯದಾಗಿ ಉಪಕಾರದ ಸ್ತುತಿಯನ್ನು ಸಲ್ಲಿಸುವವರೆಗೂ ಬರುವಂಥ ಈ 12 ಪಾಯಿಂಟ್ಗಳನ್ನು ಪ್ರತಿಯೊಬ್ಬರು ಸದಾ ಅಳವಡಿಸಿಕೊಂಡು ದೇವರೇ ಕರ್ತನೆ ನಿನ್ನ ಸಮ್ಮುಖದಲ್ಲಿ ತಾಸುಗಟ್ಟಲೆ ಮಾತ್ರವಲ್ಲಪ್ಪ ದೇವಾಕರ್ತನೆ ಸ್ವಾಮಿ ಅನೇಕ ವೇಳೆಗಳ ಕಾಲ ಹೆಚ್ಚೆಚ್ಚು ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ಈ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತೆ ನಿನ್ನ ಮಕ್ಕಳಿಗೆ ನೀನು ಬಲವನ್ನು ಕೊಡುವಂತ ನಾವು ರಾಜ. ಸಂದೇಶವನ್ನು ಆಲಿಸುತ್ತಿರುವಂಥ ಎಲ್ಲರ ಜೀವಿತದಲ್ಲೂ ಸದಾ
ಪ್ರಾರ್ಥನಾ ಆತ್ಮವು ವ್ಯಾಪರಿಸಲಿ ದೇವರೇ. ಪ್ರತಿಯೊಬ್ಬರ ಮೊಣಕಾಲುಗಳು ಸ್ಥಿರವಾಗಲಿ, ಜೋಲು ಬಿದ್ದ ಕೈಗಳನ್ನು ನಡುಗುವಂತಹ ಕರ್ತನೆ ಸ್ವಾಮಿ ಅವರ ಜೀವನ ದೇವರೇ ಸ್ಥಿರವಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪ್ರತಿಯೊಬ್ಬರನ್ನು ಬಲಪಡಿಸು. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದ ಸೇವೆಗಾಗಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದಂಥ ಗಣೇಶ್ ಬ್ರದರ್, ಮೋಹನ್ ಮಾಣಿಕೆಯ ಬ್ರದರ್ ಬೀದರ್, ದೇವರೇ ಕರ್ತನೆ ಸ್ವಾಮಿ ವೆಂಕಟೇಶ್ ಬ್ರದರ್, ಈ ಕುಟುಂಬಗಳನ್ನು ಸದಾ ನೀನು ಆಶೀರ್ವಾದ ಮಾಡು. ಮತ್ತು ಯಾರ್ಯಾರು ಬೇರೆ ವೈಯಕ್ತಿಕವಾಗಿ ಅಕೌಂಟ್ಗಳ ಮೂಲಕವಾಗಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡ್ತಿದ್ದಾರೋ ಪ್ರತಿಯೊಬ್ಬರ ಬಿಸ್ನೆಸ್ಗಳನ್ನು ದೇವರ ನೀನು ಆಶೀರ್ವಾದ ಮಾಡಿ ನಡೆಸುವಂತೆ ನಾವು ದೇವ ಕರ್ತನೆ. ಈ ದಿನದ ಎಲ್ಲ ಪ್ರಯಾಣದಲ್ಲೂ ನಿನ್ನ ಮಕ್ಕಳ ಸಮ್ಮುಖ ಇರಲಿ ರಾಜ. ನಾವೆಲ್ಲರೂ ಮತ್ತೆ ಭಾನುವಾರ ನಿನ್ನ ಸನ್ನಿಧಾನದಲ್ಲಿ ಸೇರಿ ದೇವರ ಕರ್ತನೆ ಸಭೆಯಾಗಿ ಸಭೆಯಲ್ಲಿ ಇರುವಂಥ ಎಲ್ಲ ಮಕ್ಕಳಿಗಾಗಿ ದೇವರೇ ನಾವು ಪ್ರಾರ್ಥಿಸುವಂತೆ ನಮ್ಮನ್ನು ಬಲಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್.